ನೋಡಿ ಸರ್, 4.25 ಎಕರೆ ಬಂದಿರುವಂಥ ಜಾಗ ಇದು. ಈ ಲ್ಯಾಂಡ್ ಒಳಗಡೆ ಶ್ರೀಗಂಧ ಐತೆ, ಮಾಗೋನಿ ಐತೆ, 100 ದೊಡ್ಡ ಮರ, 150 ಈ ರೀತಿ ಗಿಡಗಳು ನೋಡಿ. ಎಲ್ಲ ಶ್ರೀಗಂಧ ಮತ್ತು ಸೀಬೆ ಇದೆ. 150 ಈ ರೀತಿ ಸಸಿಗಳು ಫಲಬತ್ತ ಸ್ಟಾರ್ಟ್ ಆಯ್ತಿರೋದು ಇವಾಗ. 100 ದೊಡ್ಡ ಮರಗಳು, ಟೀಕ್ ಐತೆ, ಸೀಬೆ ಐತೆ. 4.25 ಎಕರೆ ಬಂದಿರುವಂಥ ಜಾಗ ಇದು. 3 ಬೋರ್ಗಲ್ ಐತೆ, ಪೆನ್ಷನ್ ಇಲ್ಲ. ಒಳ್ಳೆ ಸಖತ್ತಾಗ ಒಳ್ಳೆ ಈವಿದೆ. ಬೆಟ್ಟ ಪಕ್ಕದಲ್ಲಿ ಬೆಟ್ಟ ಇದೆ. 3 ಬೋರ್ಗಲ್ ಒಳ್ಳೆ ನೀರು ಐತೆ ನೋಡಿ. ಅದು ಹಿಂದಗಡೆ ಕಾಣ್ತಾ ಇರೋದು ಟೀಕು, ದೊಡ್ಡ ಮರ 100, 150 ಈ ರೀತಿ ಗಿಡಗಳು, ಶ್ರೀಗಂಧ ಮತ್ತು ಸೀಬೆ, ಒಂದು ಮೇಕೆ ಫಾರಮು, ಒಂದು ಲೇಬರ್ ಸಡ್ಡು, ತಾರ್ ರೋಡಿಂದ ಅಟ್ಯಾಚು ಜಾಗ. ಅಂದ್ರೆ ಸ್ಕ್ವೇರ್ ಇಲ್ಲ, ಎಲ್ ಶೇಪ್ ಐತೆ ನೋಡಿ. ಇದು ಮೇಕೆ ಫಾರಮ್, ಇದು ಅದು ಲೇಬರ್ ಸಡ್ಡು, ತಾರ್ ರೋಡಿಂದ ಅಟ್ಯಾಚು, ಎಲ್ ಶೇಪು, ಸ್ವಂತ TC ನೋಡಿ. ಈ ಗುಡ್ಡೆಗೆ ಅಟ್ಯಾಚ್ ಆಗಿರುವಂಥ ಜಾಗ 4.25 ಎಕರೆ. ಒಂದು ಪಕ್ಕದಲ್ಲಿ ದೊಡ್ಡ ಗುಡ್ಡೆಲ್ಲ ಸಿಂಪಲ್ ಗುಡ್ಡೆ, ತಾರ್ ರೋಡಿಂದ ಅಟ್ಯಾಚು. ಅಂದ್ರೆ ಬಾಕ್ಸಿಗೆ ಸ್ಕ್ವೇರಿಗೆಲ್ಲ ಬೆಂಗಳೂರಿಂದ 130 ಕಿಲೋಮೀಟ್ರ್ ಆಗುತ್ತಾ, ಮೈಸೂರಿಂದ 25 ಕಿಲೋಮೀಟ್ರು ಆಗುತ್ತಾ, ನರಸೀಪುರದಿಂದ ಒಂದು 10ರಿಂದ 11 ಕಿಲೋಮೀಟ್ರ್ ಆಗುತ್ತಾ. ಜಾಗ ಮಾತ್ರ ಸೂಪರಾಗಿದೆ, ಸ್ಕ್ವೇರ್ ಇಲ್ಲ, ಎಲ್ ಶೇಪು. 100 ಮರನೂ ಫಲ ಬರ್ತೈತೆ. ಇನ್ನು 150 ಇವಾಗ ಒಂಬಳ ಸ್ಟಾರ್ಟ್ ಆಗಿದೆ. ಜಾಗ ಮಾತ್ರ ಸೂಪರಾಗಿದೆ. ಟಿ ನರಸೀಪುರ ರೋಡಿಂದ ಒಳಗಡೆಗೆ 1 ಕಿಲೋಮೀಟ್ರು. ಇದು ಮೇಕೆ ಸಡ್ಡು, ಕೆಳಗಡೆಗೆ ಕೂಳಿದು ನೋಡಿ. ಇದು ಲೇಬರ್ ಸಡ್ಡು. 4.25 ಎಕರೆ ಬಂದಿರುವಂಥ ಜಾಗ ನೋಡಿ. ಒಳ್ಳೆ ಇವಿದೆ, ಸಾಕತ್ತಾಗಿದೆ. ಪಕ್ಕದಲ್ಲಿ ಒಂದು ದೇವಸ್ಥಾನವೂ ಐತೆ, ಸ್ವಂತ TC ಐತೆ, ಶ್ರೀಗಂಧ, ಮಾಗೋನಿ, ಬೆಂಗಳೂರಿಂದ 130 ಕಿಲೋಮೀಟ್ರ್ ಆಗುತ್ತಾ, ಮೈಸೂರಿಂದ 30 ಕಿಲೋಮೀಟ್ರ್ ಆಗುತ್ತಾ, 25ರಿಂದ 30. ಟಿ ನರಸೀಪುರದ 12 ಕಿಲೋಮೀಟ್ರ್ ಆಗುತ್ತಾ. 3 ಬೋರ್ಗಲ್ಲು, ಡೈರೆಕ್ಟ್ ಪಾರ್ಟಿ, ಲೋಕಲ್ನವ್ರೆ, ಡೈರೆಕ್ಟ್ ಸಿಟ್ಟಿಂಗು. ಇವರು ಕುಂಟೆ 2.5 ಲಕ್ಷ ಫೈನಲ್ ಅಂತಾರೆ. ಕೂತ್ಕೊಂಡ್ರೆ ಒಂದು 5,000 10,000 ಹೆಚ್ಚು ಕಮ್ಮಿ ಆಗ್ಬೋದು. ಡೈರೆಕ್ಟಾಗಿ ಕುಂಡಿಸ್ತೀವಿ, ಸಿಟ್ಟಿಂಗ್ ಕೊಡಿಸ್ತೀವಿ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ ಸರ್. ತಾರ್ ರೋಡಿಂದ ಅಟ್ಯಾಚು, ಅಂದರೆ ಜಾಗ ಎಲ್ ಶೇಪ್ ಐತೆ ನೋಡಿ. ರೀತಿ ಪ್ಲೇಸು ಒಳ್ಳೆ ಸಖತ್ತಾಗಿದೆ ಪ್ಲೇಸ್ ಅಂತೂ. 3 ಬೋರ್ಗಲ್ಲು ಒಳ್ಳೆ ನೀರಿದೆ.